ದೆಹಲಿ ಸಂಸತ್ ಭವನದಲ್ಲಿ ಬಿ.ಆರ್. ಅಂಬೇಡ್ಕರ್ ಅವರು ಮಾತನಾಡಿರ್ತಕ್ಕಂಥ ಸಂಪೂರ್ಣ ಭಾಷಣವನ್ನು ನಿಮಗೆ ಕೇಳಿದರೆ ಗೊತ್ತಾಗ್ತದೆ. ಇವತ್ತು ಒಂದು ತುಣುಕನ್ನು ಆರಿಸಿ ಇವತ್ತು ಜನರ ದಿಕ್ಕು ತಪ್ಪಿಸ್ಲಿಕ್ಕೆ ಇವತ್ತು ಆ ರೀತಿ ಕಾಂಗ್ರೆಸ್ನವರು ಇವತ್ತು ಜನರಿಗೆ ಒಂದು ಭ್ರಮೆ ಹಿಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದೆ. ಅದು ಆಗೋದಿಲ್ಲ. ಅವರ ಭಾಷಣವನ್ನು ಸಂಪೂರ್ಣ ಕೇಳಿದಾಗ ನಿಮಗೆ ಗೊತ್ತಾಗ್ತದೆ. ಅವರ ಅರ್ಥ ಏನಂತ ಹೇಳಿದ್ರೆ, ಕೇವಲ ಅಂಬೇಡ್ಕರ್ ಅವರ ಹೆಸರು ಹೇಳ್ತಿದ್ದೀರಿ, ಅವರಿದ್ದಾಗ ನೀವು ಅವರಿಗೆ ಬಹಳಷ್ಟು ಹೀನಾಯವಾಗಿರ್ತಕ್ಕಂಥ ಸೋಲನ್ನು ಅನುಭವಿಸುವ ಹಾಗೆ ಮಾಡಿದ್ದೀರಿ. ಹಾಗೇನೆ ಅವರ ಒಂದು ಶವ ಸಂಸ್ಕಾರಕ್ಕೆ ಇವತ್ತು ನೀವು ಒಂದು ಜಾಗವನ್ನು ಕೂಡ ಡೆಲ್ಲಿನಲ್ಲಿ ಕೊಡಲಿಲ್ಲ. ಇವತ್ತು ಅಂಬೇಡ್ಕರ್ ಅವರಿಗೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದ ಮೇಲೆ, ಅದು ಸನ್ಮಾನ್ಯ ನರೇಂದ್ರ ಮೋದಿರವರು, ಅವರು ಎಲ್ಲಿ ಓದಿದ್ರು, ಎಲ್ಲೆಲ್ಲಿ ಅವರಿಗೆ ಪ್ರಮುಖವಾಗಿರ್ತಕ್ಕ ಸ್ಥಳ ಇದ್ದು ಅದಕ್ಕೆಲ್ಲ ಅಭಿವೃದ್ಧಿ ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ. ಅದರ ಜೊತೆಗೆ ನಾವು ಸಂವಿಧಾನಕ್ಕೆ ಹೆಚ್ಚು ಗೌರವವನ್ನು ಕೊಟ್ಟು ಅಂಬೇಡ್ಕರ್ ಅವರ ಒಂದು ವಿಚಾರಗಳಿಗೆ, ಅವರ ತತ್ವಗಳಿಗೆ ಹೊಂದಿಕೊಂಡು ಕೆಲಸ ಮಾಡ್ತಕ್ಕಂಥ ಯಾವ್ದಾದ್ರು ಸರ್ಕಾರ ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಂತ. ಮುನಿರತ್ನ ಅವ್ರ ಮೇಲೆ ಮೊಟ್ಟೆ ಹೆಸರಾಗಿದೆ, ಡಿ.ಕೆ. ಶಿವಕುಮಾರ್ ಮಾಡಿದ್ದಾರೆ ಅಂತ ಮುನಿರತ್ನ ಅವ್ರು ಹೇಳ್ತಾ ಇದ್ದಾರೆ. ಅಲ್ಲ, ಅವ್ರಿಗೆ ಆ ಒಂದು ಸಂಖ್ಯೆ ಇರೋದ್ರಿಂದ ಅವ್ರ ಹೆಸರು ಹೇಳಿದ್ದಾರೆ. ಅವ್ರು ಒಂದ್ ವೇಳೆ ಆ ಒಂದು ಸಂಖ್ಯೆ ಇರ್ದಿದ್ರೆ ಅವ್ರ ಹೆಸರು ಹೇಳ್ತಿದ್ದಲ್ಲ, ಬೇರೆದವ್ರ ಹೆಸರು ಹೇಳ್ತಾ ಇದ್ದರು. ಇವತ್ತು ಅವರಿಗೆ ಆ ಒಂದು ಸಂಖ್ಯೆ ಇರೋದ್ರಿಂದ ಅವ್ರ ಹೆಸರು ಹೇಳಿದ್ದಾರೆ. ಮುನಿರತ್ನ ಅವ್ರ ಮೇಲೆ ಹೆಸರಿರೋದು ಡಿ.ಕೆ. ಶಿವಕುಮಾರ್ ಅವ್ರಂತ ನಾನು ಹೇಳೋದಿಲ್ಲ, ಅವ್ರು ಹೇಳಿದ್ರು ನಾನು ಹೇಳ್ತೀನಿ. ಅವ್ರಿಗೆ ಆ ವಿಚಾರ ಅವ್ರಿಗೆ ಗೊತ್ತಲ್ಲ. ಆಯ್ತು, ಥ್ಯಾಂಕ್ ಯು.